ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಮೋಟೋ ಬ್ಲಾಗ್ ಜರ್ನಿ ಇವತ್ತು ಸ್ಟಾರ್ಟ್ ಆಗಿದೆ. ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ, ನಿಮ್ಮ ರೆಗ್ಯುಲರ್ ಟೂ ವೀಲರ್ ಸರ್ವಿಸಿಂಗ್ ಮೇಂಟೆನೆನ್ಸ್ ಹೇಗೆ ಮಾಡೋದು. ನನಗೆ ಗೊತ್ತಿರೋ ಅಷ್ಟು, ನನ್ನ ಎಕ್ಸ್ಪೀರಿಯೆನ್ಸ್ನಲ್ಲಿ ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ಏನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಡ್ತೀನಿ, ಹೇಗೆ ಮೇಂಟೈನ್ ಮಾಡಬೇಕು ಏನು ಅಂತ. ಆಮೇಲೆ ನಿಮಗೆ ವರ್ಕ್ಶಾಪ್ನಲ್ಲಿ ಆಗುವಂಥ ಸ್ಕ್ಯಾಮ್, ಜನ್ರಲ್ಲಾಗಿ ಏನು ಸ್ಕ್ಯಾಮ್ಗಳು ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಅಂದರೆ ಎಲ್ಲ ವರ್ಕ್ಶಾಪ್ನಲ್ಲೂ ಎಲ್ಲ ಗ್ಯಾರೇಜ್ಗಳಲ್ಲೂ ಮಾಡ್ತಾರೆ ಅಂತ ಅಂತಲ್ಲ, ಮೇಯ್ನಾಗಿ ಮೋಸ್ಟ್ ಆಫ್ ದಿ ಡೀಲರ್ಶಿಪ್ಸಲ್ಲಿ ಆಗುವಂಥ ಸ್ಕ್ಯಾಮ್ಗಳ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತ ಅಂದರೆ, ನಮ್ಮ ರೆಗ್ಯುಲರ್ ಬೈಕ್ ಬಿಟ್ಟು ಇವತ್ತು ಎಲೆಕ್ಟ್ರಿಕ್ ವೆಹಿಕಲ್ ಯೂಸ್ ಮಾಡ್ತಾಯಿದ್ದೀನಿ. ಓಲಾ S1 Pro 2023 ಮಾಡೆಲ್ ಇದು. ಆಲ್ಮೋಸ್ಟ್ 45,000 ಕಿಲೋಮೀಟರ್ ರನ್ ಆಗಿದೆ. ಆಮೇಲೆ ಅಂಥ ಮೇಜರ್ ಇಶ್ಯೂಸ್, ವರ್ಕ್ಶಾಪ್ ತೊಗೊಂಡೋಗಿ ಮಾಡೋ ಅಂಥ ಮೇಜರ್ ಇಶ್ಯೂಸ್ ಏನಿಲ್ಲ. ಸಣ್ಣ ಪುಟ್ಟ ಇಶ್ಯೂನೇ ಅವ್ರು ಸಾಲ್ವ್ ಮಾಡ್ಕೊಳಲ್ಲ ಓಲಾದಲ್ಲಿ. ಅಂಥ ದಬ್ಬ ನನ್ನ ಮಕ್ಕಳು. ಒಂದು ಬ್ರೇಕ್ ಪ್ಯಾಡ್ಗೋ ಚೇಂಜ್ ಮಾಡ್ಸೋಕೆ ಹೋಗಿದ್ರೆ, ಒಂದು ಜನರಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಇದು ನನ್ನದೇ ವೆಹಿಕಲ್ಲ, ಜನರಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಒಂದು ಸರಿ ಇದು ಬ್ರೇಕ್ ಪ್ಯಾಡ್ ಹೊರಟೋಗಿತ್ತು, ಆಯಿತಾ. ಶೋರೂಮ್ನಲ್ಲಿ ಹೋಗಿ ಕೇಳಿದ್ದಕ್ಕೆ ಅವನು ಸ್ಟಾಕ್ ಇಲ್ಲ, ಒಂದು 10 days ಆಗುತ್ತೆ ಸ್ಟಾಕ್ ಬರೋದು ಅಂತ ಹೇಳ್ಬಿಟ್ಟು. ಆಯಿತಾ, 10 daysವರೆಗೂ ನಾನು ವೆಹಿಕಲ್ ಯೂಸ್ ಮಾಡ್ತಿರೋಕ್ಕಾಗೋದಿಲ್ವಲ್ಲ. ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದೆ, 1 day ಡೆಲಿವರಿ ಅಂತ ಇತ್ತು. ಇವತ್ತು ಆರ್ಡ್ರ್ ಮಾಡಿದೆ, ನೆಕ್ಸ್ಟ್ ಡೇ ಬಂತು. ಈಗ ಪಿಕ್ ಮಾಡೋದು ಯಾರು? ಮತ್ತು ಅದೇ ಸರ್ವಿಸ್ ಸೆಂಟರ್ ತೊಗೊಂಡೋದಾದ್ರು ಪಿಕ್ ಮಾಡ್ಕೊರಪ್ಪ ಅಂತ ಅಂದರೆ, ಇಲ್ಲ ನಾನು ಔಟ್ಸೈಡೆಲ್ಲ ಪಿಕ್ ಮಾಡೋದಿಲ್ಲ, ನಮ್ಮದು ಇಲ್ಲಿ ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ಸ್ ಇದೆ ಅದು ಮಾತ್ರ ನಾವು ಪಿಕ್ ಮಾಡ್ತಿರೋದು, ಆಗೋದಿಲ್ಲ ಅಂತ. ಸೊ ಹಿಂಗಾಗೋಯ್ತಲ್ಲ ಅಂದ್ಬಿಟ್ಟು ಮತ್ತೆ ಆಮೇಲೆ ಲೋಕಲ್ ಮೆಕ್ಯಾನಿಕ್ ಹತ್ರ, ನಮ್ಮನೆ ಹತ್ರನೇ ಇದ್ದಿದ್ದ ಒಬ್ಬರು ಮೆಕ್ಯಾನಿಕ್ ಹತ್ರ ಹೋಗಿ ಈ ಥರ ಫಿಟ್ ಮಾಡಿಕೊಡಿ ಅಂತ. ನಾವು ಎಲೆಕ್ಟ್ರಿಕ್ ವೆಹಿಕಲ್ ಹೇಗೆ ಫಿಟ್ ಮಾಡೋದು ನಾನು ಯಾವತ್ತೂ ಮಾಡಿಲ್ಲ ಅಂದ್ಬಿಟ್ಟು ಇನ್ನೊಂದು ಕಡೆ ರೆಫರ್ ಮಾಡೋರು. ಅವರು ಅಂದರೆ ಬೇರೆ ಸ್ಟೇಟ್ ಅವರು ಮೆಕ್ಯಾನಿಕ್. ಆಯಿತು, ಹೋದ ತಕ್ಷಣ ಆಯಿತು ನಾನು ಮಾಡ್ತೀನಿ, ಓಲಾದೆಲ್ಲ ಮಾಡಿದ್ದೀನಿ ಸುಮಾರು ವೆಹಿಕಲ್, ಬರೀ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡೋದು ಅಷ್ಟೇ ತಾನೇ, ಆಲ್ಮೋಸ್ಟ್ ಮೆಕ್ಯಾನಿಸಮ್ ಎಲ್ಲ ಸೇಮ್ ಇರುತ್ತೆ ಅಂತ ಹೇಳೋದು. ಆಯಿತು ಅಂತ ಕೊಟ್ಟಿದ್ದು. ಅಣ್ಣ ಏನು ಮಾಡಿದ್ದಾರೆ ಅಂತಂದರೆ, ಬ್ರೇಕ್ ಪ್ಯಾಡ್ ಎಲ್ಲ ಬಿಚ್ಚಿದ್ರು. ಆ ಹೊಸ ಬ್ರೇಕ್ ಪ್ಯಾಡ್ ಹಾಕೋ ಮುಂಚೆ ಅಲ್ಲಿ ಕ್ಯಾಲಿಪರ್ ಪಿನ್ಗಳು ಬರುತ್ತೆ, 2 ಪಿನ್ಗೆ ಗ್ರೀಸಿಂಗ್ ಮಾಡಬೇಕು, ಗ್ರೀಸಿಂಗೇ ಮಾಡಿಲ್ಲ. ಆಯಿತಾ, ಹಾಕಿದ್ರು, ಫಿಟ್ ಮಾಡಿ ಕಳಿಸಿದ್ರು. ಏನಾಯಿತು ಅಂತಂದರೆ ಕ್ಯಾಲಿಪರ್ ಮೂವೇ ಆಗಲ್ಲ. ಆಮೇಲೆ ಫಿಟ್ ಮಾಡಿರೋದು ಅಷ್ಟೇ, ಒಂದು ಬೋಲ್ಟು ಫುಲ್ಲು ಕ್ರಾಸ್ ಆಗಿನೋ ಫಿಟ್ ಮಾಡಿದ್ದಾರೆ. ಡಿಸ್ಪ್ಲೇಟ್ಗೆ ಕ್ಯಾಲಿಪರ್ ಉಜ್ತಾ ಇದೆ. ಉಜ್ಜಿ ಕ್ಯಾಲಿಪರ್ ಉಜ್ಜಿ ಬ್ರೇಕೇ ಹಿಡಿದಾನೆ. ಫುಲ್ಲು ಕ್ಯಾಲಿಪರ್ ಅಸೆಂಬ್ಲಿನೇ ಚೇಂಜ್ ಮಾಡಿಸೋ. ಬರೀ ಪ್ಯಾಡ್ನ ನಾನು ಹೊರಗಡೆ ಹಾಕ್ಸಿದ್ದಕ್ಕೆ ಅವರ ಇನ್ಎಕ್ಸ್ಪೀರಿಯನ್ಸ್ ಮುಂದೆ ನಾವು ಫುಲ್ ಕ್ಯಾಲಿಪರ್ನ ರೀಪ್ಲೇಸ್ ಮಾಡೋ ಅಂಥ ಸ್ಥಿತಿ ಬಂತು. ಆದಷ್ಟು ನನ್ನ ಸಜೆಷನ್ ಏನಂತಂದ್ರೆ, ನಿಮ್ಮ ಬೈಕ್ನ ಯಾರು ಮೆಕ್ಯಾನಿಕ್ ಟೆಕ್ನಿಕಲ್ ನಾಲೆಡ್ಜ್ ಚೆನ್ನಾಗಿರುತ್ತೆ ಅಂಥವ್ರ ಹತ್ರ ವೆಹಿಕಲ್ ಸರ್ವಿಸಿಂಗ್ ಮಾಡಿಸಿ. ಯಾರೋ ಅನಾಥರೈಸ್ ಪರ್ಸನ್ ಗೊತ್ತಿಲ್ಲದಿರೋರು ಎಲ್ಲ ರೋಡ್ ಸೈಡ್ ಮಾಡ್ತಾರೆ, ಆ ಥರದವ್ರ ಹತ್ರ ಆದಷ್ಟು ಅವಾಯ್ಡ್ ಮಾಡಿ. ಏನೇ ಒಂದು ಸಣ್ಣ ಇಶ್ಯೂಸ್ ಇದ್ರೂ ಪ್ರಾಡಕ್ಟ್ ನಾಲೆಡ್ಜ್ ಚೆನ್ನಾಗಿರ್ಬೇಕು ಅಂಥವ್ರ ಕಡೆ ಸರ್ವಿಸಿಂಗ್ ಮಾಡಿಸಿ. ಇದು ಒಂದು ಸಜೆಷನ್. ಯಾಕಂದ್ರೆ ಇಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಸಮಾಧಿ ಅಭಿಮಾನ್ ಸ್ಟುಡಿಯೋ ಇರೋಲ್ಲ, ಆಯ್ತಾ, ಆಗ್ತಿದ್ಯಾ?